ಸರ್ ನೀವು ಕರ್ನಾಟಕದ ಅರ್ಜಿದಾರರ ಪರವಾಗಿ ಮತ್ತೆ ನೀವೇ ನಾನೇ ನನ್ನ ಹೆಸರು 22 ಅರ್ಜಿದಾರರಲ್ಲಿ ಕರ್ನಾಟಕದಿಂದ 4 ರಿಂದ 5 ಅರ್ಜಿ ಸಲ್ಲಿಕೆ ಆಗಿದೆ. ಅದರಲ್ಲಿ ತಾವು ಕೂಡ ಒಬ್ಬರು. ತಮ್ಮ ವಾದ ಏನು ಸರ್ ಈಗ? ತಮ್ಮ ಬೇಡಿಕೆ ಏನು, ಮನವಿ ಏನು ಅಂತ? ಸೊ ನನ್ನ ಈ ಪಿಟಿಷನಲ್ಲಿ ಟೋಟಲ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ದಿಸ್ ಆ್ಯಕ್ಟ್ ಆಗಿದೆಯಲ್ಲ, ವಕ್ಫ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಚಾಲೆಂಜ್ ಮಾಡಿದ್ದೀನಿ. ಅದರಲ್ಲಿ ನನ್ನ ಹತ್ರ ಏನು ಡಾಟಾ ಇದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ, ನಾನು ಟೋಟಲ್ ಡಾಟಾ ಕವರ್ ಮಾಡಿಲ್ಲ. ಯು ಪಿ ಬಿಹಾರದ ಡಾಟಾ ಇಲ್ಲ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ 1,12,000 ಎಕರೆ ಜಮೀನಿದೆ ನಮ್ಮ ಕರ್ನಾಟಕ ವಕ್ಫ್ ಬೋರ್ಡ್ ಕೈಯಲ್ಲಿ. ಅದರಲ್ಲಿ 91,953 ಎಕರೆ ಜಮೀನಿದೆಯಲ್ಲ ಎನ್ಕ್ರೋಚ್ ಆಗಿದೆ. ಇದು ಲ್ಯಾಂಡ್ ರಿಫಾರ್ಮ್ಸಲ್ಲಿ ಹೋಗಿರ್ಬೋದು, ಇನಾಮ್ ಅಬಾಲಿಷನ್ ಹೋಗಿರ್ಬೋದು, ಲ್ಯಾಂಡ್ ಅಕ್ವಿಸಿಷನ್ ಹೋಗಿರ್ಬೋದು. ಅವು ಯಾವುದು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಏನು ಬಾಡೀಸ್ ಇದೆ ಅದು 19,000 ಟೋಟಲ್ 91,053 ಎಕರೆ ಜಮೀನು ನಮ್ಮದು ಎನ್ಕ್ರೋಚ್ ಆಗಿದೆ. ಸೊ ಇದ್ರ ಬಗ್ಗೆ ಏನಿದೆಯಲ್ಲ, ಏನು ಸೆಕ್ಷನ್ 108A ಅದ್ರ ಪ್ರಕಾರ ಅದು ಓವರ್ ರೈಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ವಕ್ಫ್ ಆಕ್ಟ್ ಇದು ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನಾ? ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲಾ ಬಿ ದ ಬಾಸ್. ಓವರ್ ರೈಡಿಂಗ್ ಎಫೆಕ್ಟ್ ಇದೆ, ಅದು ಎಕ್ಸೆಪ್ಷನಲ್ ಕೇಸಲ್ಲಿ. ಆಮೇಲೆ ನಿಮ್ಮ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದೆ, ಅದು ಓವರ್ ರೈಡಿಂಗ್ ಎಫೆಕ್ಟ್ ಆನ್ ಆಲ್ ಅದರ್ ಆ್ಯಕ್ಟ್ಸ್ ಅಂತ ಇದೆ. ಈ ಆ್ಯಕ್ಟಲ್ಲಿ 108 ಒಮಿಟ್ ಮಾಡಿರೋದ್ರಿಂದ ಆ 108 ಒಮಿಟ್ ಮಾಡೋದನ್ನ ಏನು ಬೇರೆ ಕೇಸಸ್ ನಡೀತಾ ಇದೆ. 4,00,000 ಕೇಸ್ ನಡೀತಾರೆ ಕರ್ನಾಟಕ ಸಂಬಂಧಪಟ್ಟಂಗೆ. ಈ ಕೇಸಸ್ಸಲ್ಲಿ ಯಾವ್ಯಾವ ಎನಾಕ್ಟ್ಮೆಂಟಲ್ಲಿ ಯಾರ್ಯಾರಿಗೋ ಏನು ಭೂಮಿಯವರು ಹಂಚ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ವಾಪಸ್ ತಗೊಳ್ಳಿಕ್ಕೆ 108 ಒಮಿಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಇದನ್ನು ನಾನು ಚಾಲೆಂಜ್ ಮಾಡಿ ನಾನು ನನ್ನ ಗ್ರೌಂಡ್ಸಲ್ಲಿ ಹಾಕಿದ್ದೀನಿ. ತಮ್ಮ ಹೆಸರು ಸರ್? ನಾನು ರೆಹಮತುಲ್ಲಾ ಕೊತ್ವಾಲ್ ಅಂತೇಳಿ. ಸರ್ ನೀವು ಕರ್ನಾಟಕದ ಅರ್ಜಿದಾರರ ಪರವಾಗಿ ಮತ್ತೆ ನೀವೇ ನಾನೇ ನನ್ನ ಹೆಸರು 22 ಅರ್ಜಿದಾರರಲ್ಲಿ ಕರ್ನಾಟಕದಿಂದ 4 ರಿಂದ 5 ಅರ್ಜಿ ಸಲ್ಲಿಕೆ ಆಗಿದೆ. ಅದರಲ್ಲಿ ತಾವು ಕೂಡ ಒಬ್ಬರು. ತಮ್ಮ ವಾದ ಏನು ಸರ್ ಈಗ? ತಮ್ಮ ಬೇಡಿಕೆ ಏನು, ಮನವಿ ಏನು ಅಂತ? ಸೊ ನನ್ನ ಈ ಪಿಟಿಷನಲ್ಲಿ ಟೋಟಲ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ದಿಸ್ ಆ್ಯಕ್ಟ್ ಆಗಿದೆಯಲ್ಲ, ವಕ್ಫ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಚಾಲೆಂಜ್ ಮಾಡಿದ್ದೀನಿ. ಅದರಲ್ಲಿ ನನ್ನ ಹತ್ರ ಏನು ಡಾಟಾ ಇದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ, ನಾನು ಟೋಟಲ್ ಡಾಟಾ ಕವರ್ ಮಾಡಿಲ್ಲ. ಯು ಪಿ ಬಿಹಾರದ ಡಾಟಾ ಇಲ್ಲ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ 1,12,000 ಎಕರೆ ಜಮೀನಿದೆ ನಮ್ಮ ಕರ್ನಾಟಕ ವಕ್ಫ್ ಬೋರ್ಡ್ ಕೈಯಲ್ಲಿ. ಅದರಲ್ಲಿ 91,953 ಎಕರೆ ಜಮೀನಿದೆಯಲ್ಲ ಎನ್ಕ್ರೋಚ್ ಆಗಿದೆ. ಇದು ಲ್ಯಾಂಡ್ ರಿಫಾರ್ಮ್ಸಲ್ಲಿ ಹೋಗಿರ್ಬೋದು, ಇನಾಮ್ ಅಬಾಲಿಷನ್ ಹೋಗಿರ್ಬೋದು, ಲ್ಯಾಂಡ್ ಅಕ್ವಿಸಿಷನ್ ಹೋಗಿರ್ಬೋದು. ಅವು ಯಾವುದು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಏನು ಬಾಡೀಸ್ ಇದೆ ಅದು 19,000 ಟೋಟಲ್ 91,053 ಎಕರೆ ಜಮೀನು ನಮ್ಮದು ಎನ್ಕ್ರೋಚ್ ಆಗಿದೆ. ಸೊ ಇದ್ರ ಬಗ್ಗೆ ಏನಿದೆಯಲ್ಲ, ಏನು ಸೆಕ್ಷನ್ 108A ಅದ್ರ ಪ್ರಕಾರ ಅದು ಓವರ್ ರೈಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ವಕ್ಫ್ ಆ್ಯಕ್ಟ್ ಇದು ಓವರ್ ರೈಡಿಂಗ್ ಎಫೆಕ್ಟ್ ಇದೆ, ಅದು ಎಕ್ಸೆಪ್ಷನಲ್ ಕೇಸಲ್ಲಿ. ಆಮೇಲೆ ನಿಮ್ಮ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದೆ, ಅದು ಓವರ್ ರೈಡಿಂಗ್ ಎಫೆಕ್ಟ್ ಆನ್ ಆಲ್ ಅದರ್ ಆ್ಯಕ್ಟ್ಸ್ ಅಂತ ಇದೆ. ಈ ಆ್ಯಕ್ಟಲ್ಲಿ 108 ಒಮಿಟ್ ಮಾಡಿರೋದ್ರಿಂದ ಆ 108 ಒಮಿಟ್ ಮಾಡೋದನ್ನ ಏನು ಬೇರೆ ಕೇಸಸ್ ನಡೀತಾ ಇದೆ. 4,00,000 ಕೇಸ್ ನಡೀತಾರೆ ಕರ್ನಾಟಕ ಸಂಬಂಧಪಟ್ಟಂಗೆ. ಈ ಕೇಸಸ್ಸಲ್ಲಿ ಯಾವ್ಯಾವ ಎನಾಕ್ಟ್ಮೆಂಟಲ್ಲಿ ಯಾರ್ಯಾರಿಗೋ ಏನು ಭೂಮಿಯವರು ಹಂಚ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ವಾಪಸ್ ತಗೊಳ್ಳಿಕ್ಕೆ 108 ಒಮಿಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಇದನ್ನು ನಾನು ಚಾಲೆಂಜ್ ಮಾಡಿ ನಾನು ನನ್ನ ಗ್ರೌಂಡ್ಸಲ್ಲಿ ಹಾಕಿದ್ದೀನಿ. ತಮ್ಮ ಹೆಸರು ಸರ್? ನಾನು ರೆಹಮತುಲ್ಲಾ ಕೊತ್ವಾಲ್ ಅಂತೇಳಿ.